ಇರಾನ್ ಮೇಲೆ ಮುಂದುವರೆದಿದೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ. IRGC ಪ್ರಮುಖ ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ಅಟ್ಯಾಕ್ ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ US ಕ್ಷಿಪಣಿಗಳ ಸುರಿಮಳೆ ಸುರಿದಿದೆ. USನ B2 ಸ್ಟೆಲ್ತ್ ಬಾಂಬರ್ನಿಂದ ಇರಾನ್ ಮೇಲೆ ದಾಳಿಯಾಗಿದೆ. B2 ಬಾಂಬರ್ಗಳು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ಬಾಂಬರ್ ಅಂತ ಹೇಳ್ಬೋದು. ಅವು ಅದರಲ್ಲೂ ಬೆರಳೆಣಿಕೆಷ್ಟು ಮಾತ್ರ ಇರೋದು, ಎಲ್ಲ ದೇಶಗಳು ಒಳಗೊಂಡಿಲ್ಲ B2 B1 ವೆಪನ್ಸ್ಗಳನ್ನು. ಇರಾನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ ಬಹುದೊಡ್ಡ. ಇರಾನ್ ಮತ್ತು ಲೆಬನಾನನ್ನು ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿ ಮಾಡಿದೆ. ಹಿಜ್ಬುಲ್ಲಾ ಮೂಲ ಸೌಕರ್ಯದ ಮೇಲೆ IDF ಕೂಡ ಅಟ್ಯಾಕ್ ಮಾಡಿದೆ. ಈ ಹಿಜ್ಬುಲ್ಲಾ ಇದೆ ಅಲ್ವಾ, ಇದು ಕೂಡ ಒಂದು ಭಯೋತ್ಪಾದಕ ಸಂಘಟನೆ. ಇವರು ಇರಾನ್ನವರ ಒಂದು ಕೂಸು ಅಂತ ಹೇಳ್ಬೋದು. ಇವರು ಯಾವಾಗಲೂ ಕೂಡ ಇರಾನ್ ಪರವಾಗಿ ಹೋರಾಟ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಅವರ ಮೂಲ ಸೌಕರ್ಯದ ಮೇಲೂ ಕೂಡ IDF ಏನಿದೆ ದಾಳಿಯನ್ನು ಮಾಡಿದೆ. ಅಂದರೆ ಇಸ್ರೇಲ್ನ ಭದ್ರತಾ ಪಡೆಗಳು ಮತ್ತು ಇಲ್ಲಿ B2 ಸ್ಟೆಲ್ತ್ ಬಾಂಬರ್ನಿಂದ US ದಾಳಿ ಮಾಡಿದೆ. ಜಂಟಿಯಾಗಿ ಅಟ್ಯಾಕನ್ನು ಮುಂದುವರಿಸ್ತಾ ಇದ್ದಾವೆ. ಜನನಿಬಿಡ ಪ್ರದೇಶಗಳಿಗಿಂತ ಇಲ್ಲಿ ಇರಾನ್ನ ಮಿಲಿಟರಿ ಕ್ಯಾಂಪ್ಗಳು ಮತ್ತು ಹೆಜ್ಬುಲ್ಲಾ ಕ್ಯಾಂಪ್ಗಳು, ಜೊತೆಗೆ ಅವರು ಎಲ್ಲೆಲ್ಲಿ ಕ್ಷಿಪಣಿಗಳನ್ನ ರೆಡಿ ಮಾಡ್ತಾರೆ, ವೆಪನ್ಸ್ಗಳೆಲ್ಲ ರೆಡಿ ಆಗ್ತವೆ, ಅಲ್ಲೆಲ್ಲ ಟಾರ್ಗೆಟ್ ಮಾಡಿಕೊಂಡು ಈಗ ಅಟ್ಯಾಕನ್ನು ಮಾಡ್ತಾ ಇದೆ. ಮತ್ತು IRGC ಅವರ ಒಂದು ಮಿಲಿಟರಿ ಪಡೆ ಏನಿದೆ ಅದನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವರ ಮಿಲಿಟರಿ ಶಕ್ತಿಯನ್ನು ಕುಂದಿಸುವಂಥ ಪ್ರಯತ್ನವನ್ನು ಎರಡೂ ದೇಶಗಳು ಜಂಟಿಯಾಗಿ ಮಾಡ್ತಾ ಇದ್ದಾವೆ. ಅವರ ಆರ್ಥಿಕತೆಗೆ ಪೆಟ್ಟು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾವೆ. ಅಂದರೆ ಮುಂದೆ ಹೇಳೋದಕ್ಕೆ ಕಷ್ಟ ಆಗಬೇಕು, ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ.